ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇವತ್ತು ಬಂದ್ಬಿಟ್ಟು ಮಂಡೇ ಮಾರ್ನಿಂಗಿಂದ ವ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಡುಗೆ ಮಾಡ್ತಾಯಿದ್ದೆ. ಮಾರ್ನಿಂಗ್ ಎಲ್ಲ ಆಫ್ಟರ್ನೂನೇ ಆಗಿದೆ, 12 ಗಂಟೆ 12:30 ಆಗ್ತಾಯಿದೆ. ಅಡುಗೆ ಮಾಡ್ತಾಯಿದ್ದೀನಲ್ವ, ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನಮ್ಮ ಮಾವ ಬಂದಿದ್ದಾರೆ ಮನೆಗೆ ಇವತ್ತು. ನನ್ನ ಮಗ ಅಂತ ಫುಲ್ಲು ಅಲ್ಲೇ ಇದ್ದಾನೆ ಮೇಲೆ. ಮೇಲ್ಗಡೆ ಒಂದು ಮನೆ ಖಾಲಿಯಾಗಿತ್ತು, ಸೊ ಅದ್ರದ್ದು ಪೇಂಟಿಂಗ್ ಕೆಲಸನ ಮಾಡಿಸ್ತಾ ಇದ್ದಾರೆ. ಕರ್ಕೊಂಡು ಬಂದ್ಬಿಟ್ಟು ಬೆಳಗ್ಗೆನೇ ಬಂದರು ಅವರು. ಮಧ್ಯಾಹ್ನ ಅಡುಗೆ ಮಾಡಿದ್ರು ಅಂದಿದ್ದಾರೆ. ಪೇಂಟ್ ಮಾಡೋಕೆ ಬಂದಿರೋರು ಗೊತ್ತಿರೋರೇನೆ, ಹಾಗಾಗಿ ಅವರು ಕೂಡ ಇಲ್ಲೇ ಅಡುಗೆ ರೆಡಿ ಮಾಡು ಅಂತ ಹೇಳ್ಬಿಟ್ಟು ಹೋದ್ರು. ಮೇಲೆ ಇದ್ದಾರೆ, ಪೇಂಟ್ ಮಾಡಿಸ್ತಾ ಇದ್ದಾರೆ. ಬಂದ್ಬಿಟ್ಟು ನೋಡ್ಕೊಂಡು ಹೋದ್ರು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಮ್ಮ ರೂಮಲ್ಲಿ ನನ್ನ ಹಸ್ಬೆಂಡು ಅವ್ರದ್ದು ಏನೇನೋ ಪೇಪರ್ಗಳೆಲ್ಲ ಇತ್ತು. ಪೂಜೆ ಎಲ್ಲ ಆಯಿತು. ದೇವ್ರ ಮನೆ ಡೋರ್ ಹಾಕ್ಬಿಡ್ತೀನಿ. ಸೊ ಏನಂದರೆ, ನಾನು ಆ ಒಂದು ಬುಕ್ಸ್ ಎಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡಿಟ್ಟಿದ್ನಲ್ವ, ಎಲ್ಲ ಅಲ್ಲಿಟ್ಟಿದ್ದೀನಿ. ಅಲ್ಲೇ ಇದೆ ಅದು. ಅದನ್ನು ನನ್ನ ಮಗ ಇಲ್ಲಿ ಮನೆ ಹತ್ರ ಬರ್ತಾರೆ ಇದು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು, ಅವ್ರ ಹತ್ರ ಕೊಡೋಣ ತೂಕಕ್ಕೆ ಅಂತ ಹೇಳಿದ್ರೆ, ನನ್ನ ಮಗ ಏನಂದರೆ, ಮನೆ ಹತ್ರ ಹಾಕಿದ್ರೆ ದುಡ್ಡು ನಾನು ತೊಗೊಂಡ್ಬಿಡ್ತೀನಿ, ಅವನಿಗೆ ಕೊಡೋಲ್ಲ ಅಂತೇಳಿ ಅವರಪ್ಪ ಹೇಳ್ಬಿಟ್ಟಿದ್ದಾರೆ, ಪಾಕೆಟ್ ಮನಿ ನಿನಗೆ ಅಂತ, ಇಲ್ಲೆಲ್ಲ ಡೌನಲ್ಲಿ ಹೋಗಿ ಹಾಕ್ಬರ್ತೀವಿ ಅಂತ ಅಂದ್ಬಿಟ್ಟು ಅವ್ರಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕಾಯ್ತಾ ಇದ್ದೆ. ಹಾಗಾಗಿ ಅದು ಅಲ್ಲೇ ಇದೆ. ಇಲ್ಲಿ ಬಂದ್ಬಿಟ್ಟು ಈ ಪ್ಲೇಸಲ್ಲಿ ಹಸ್ಬೆಂಡು ಮೀಟಿಂಗ್ ಪೇಪರ್ ಏನಿದೆ ಅದನ್ನೆಲ್ಲ ಅಲ್ಲಿ ಇಟ್ಟಿದೆ. ಅಂದರೆ ಅವರು ಕಬೋರ್ಡಲ್ಲಿ ಹಾಕ್ಬಿಟ್ಟಿದ್ರು. ಕಬೋರ್ಡ್ ಕ್ಲೀನ್ ಮಾಡಿದಾಗ ಎಲ್ಲ ತೆಗ್ದಲ್ಲಿ ಹಾಕಿದ್ದೆ, ಕ್ಲೀನ್ ಅಂದರೆ ಅವ್ರಿಗೆ ಯಾವುದೇ ಬೇಕು ಪೇಪರ್ ಅದನ್ನು ಇಟ್ಕೊಂಡು ಮಿಕ್ಕಿದೆಲ್ಲ ತೂಕಕ್ಕೆ ಏನಕ್ಕಾದ್ರೂ ಹಾಕಿ ಅಂತೇಳಿ. ಅವ್ರು ಇಷ್ಟು ದಿನ ಆದ್ರೂ ಅದನ್ನು ರೆಡಿನೇ ಸರಿನೇ ಮಾಡ್ಕೊಂಡಿರ್ಲಿಲ್ಲ. ಇವತ್ತು ನಮ್ಮ ಮಾವ ಬರ್ತಾರಲ್ವ, ಸೊ ಹಾಗಾಗಿ ಬೈತಾರೆ. ಆ ಥರ ಎಲ್ಲ ಅಂದ್ಕೊಂಡಿದ್ರೆ ಬೈತಾರೆ ಅಂದ್ಬಿಟ್ಟು ಒಂದು ಬ್ಯಾಗ್ ಕಾಣ್ತಾನೆ, ಅಲ್ಲೊಂದು ವೈಟ್ ಬ್ಯಾಗ್ ಕಾಣ್ತಾ ಇದೆ ನೋಡಿ. ಆ ಬ್ಯಾಗ್ ಒಳಗಡೆ ಕಾಣ್ತಾರಲ್ಲ, ಆ ಒಂದು ವೈಟ್ ಬ್ಯಾಗ್ ಒಳಗಡೆ ತುಂಬಿಸಿಟ್ಬಿಟ್ಟಿದ್ದೀನಿ ನಾನೇ. ಬೈತಾರೆ, ಇಲ್ಲ ಅಂದರೆ ನನಗೆ ಬೈತಾರೆ. ಅವ್ರು ಹೇಳ್ತಾನೆ, ಅವ್ರು ಏನು ಗೊತ್ತಾ, ನಾನು ಹಾಕ್ಬಿಡ್ಬೋದು, ಕಸಕ್ಕೆ ಹಾಕ್ಬಿಡ್ಬೋದು, ಬಟ್ ಅವರು ಏನಾದರೂ ಬೇಕಾಗಿರೋ ಪೇಪರ್ ಇದೆ, ಅದು ಇದೆ, ಇದಿದೆ ಅಂತ ಆಮೇಲೆ ಹುಡುಕ್ತಾ ಇರ್ತಾರೆ ಅಂದ್ಬಿಟ್ಟು ಬೈಕಲ್ಲೇ ಇಟ್ಟಿದ್ದೆ. ಇವತ್ತು ನಮ್ಮ ಬರ್ತಾರೆ ಅನ್ನೋ ಬೈಕ್ ಅದನ್ನೆಲ್ಲ ಎತ್ತಿ ಆ ಬ್ಯಾಗ್ ಒಳಗಡೆ ತುಂಬಿಟ್ಬಿಟ್ಟಿದ್ದೀನಿ. ಅದು ಬಿಸಾಕೋಕ್ಕೂ ಆಗಲ್ಲ, ಅವ್ರು ನೋಡೋರು. ಅದಕ್ಕೆಲ್ಲ ಅದ್ರೊಳಗಡೆ ತುಂಬಿಟ್ಟಿದ್ದೀನಿ. ಅದನ್ನೇ ಹೇಳ್ತಾ ಇದ್ದೆ ನನ್ನ ಮಗನಿಗೆ. ಇಷ್ಟು ದಿವಸದಿಂದ ಆಲ್ಮೋಸ್ಟ್ ಒಂದು 15-20 ಡೇಸ್ ಅಂದ್ಕೊಳ್ತೀನಿ, ಅಲ್ಲಿಂದ ಅಲ್ಲೇ ಇತ್ತು ಆ ಪೇಪರು. ಇವಾಗ ನಮ್ಮ ಮಾವ ಬರ್ತಾರೆ ಅಂದ್ಬಿಟ್ಟು ಒಂದೇ 1 ಅವರಿಗೆ ಆ ಬ್ಯಾಗ್ ಒಳಗಡೆ ಒಪ್ಕೊಂಡ್ಬಿಟ್ಟಿದೆ. ಸೊ ಎಷ್ಟು ಭಯ ಅಲ್ಲ, ಭಯ ಅಂತಲ್ಲ, ಒಂಥರ ನೀಟಾಗಿರಬೇಕು ನಮ್ಮ ಮಾವನಿಗೆ. ಮನೆಯೆಲ್ಲ ಫುಲ್ಲು ನೀಟಾಗಿರಬೇಕು ಅವ್ರಿಗೆ. ಯಾವಾಗಲೂ ಎನಿ ಟೈಮ್ ನಾನು ನೀಟಾಗಿಟ್ಟೇ ಇರ್ತೀನಿ ಮನೇನ, ಬಟ್ ಆದರೂ ಆ ಪೇಪರ್ ಒಂದು ಅಂದ್ಕೊಂಡಂಗಿತ್ತಲ್ಲ ಅಂತ ಹೇಳ್ಬಿಟ್ಟು ಅದೊಂದನ್ನು ಎತ್ತಿ ಜೋಡಿಸಿಟ್ಟೆ. ಯಾಕೋ ಫೋಕಸ್ಸೇ ಮಾಡ್ತಾರ. ಟ್ರೈಪಾಡು ಹೋಗ್ಬಿಟ್ಟು ಕಷ್ಟ ಆಗ್ತಾಯಿದೆ ಮಾಡೋದು. ವ್ಲಾಗ್ ಆರ್ಡ್ರ್ ಮಾಡಿದ್ದೀನಿ ಫ್ಲಿಪ್ಕಾರ್ಟಲ್ಲಿ, ನೋಡ್ಬೇಕು ಯಾವಾಗ ಬರೋ 16th ಅಂತ ಇದೆ. ಬಂದಾಗ ರಿಸೀವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಹಾಗಾಗಿ ಅವರು ಬರ್ತಾರಲ್ಲ ಅಂತಾನೆ ಆ ಪೇಪರ್ನ ನಾನು ತೆಗ್ದೋದಲ್ಲ ಆಗ್ತೆ. ಇಲ್ಲಾಂದರೆ ನಾನು ಹೇಳ್ಬಿಟ್ಟಿದ್ದೆ ನನ್ನ ಹಸ್ಬೆಂಡ್ಗೆ, ನಾನಂತೂ ಮುಟ್ಟೋದಿಲ್ಲ, ನೀವೇ ಎಲ್ಲ ಅದು ಎಲ್ಲ ಕ್ಲೀನ್ ಮಾಡಿಕೊಂಡು ಯಾವುದೇ ಬೇಕು ಇಟ್ಕೊಂಡು ಬೇಡದೇ ಇರೋದನ್ನ ಎತ್ತಿಡಿ ಅಂತೇಳಿ ಹೇಳಿದ್ದೆ. ಅದಕ್ಕೋಸ್ಕರ ಅವ್ರು ಮಾಡಲಿಲ್ಲ. ಇಷ್ಟು ದಿವಸ ಸುಮ್ಮನೆ ಇದ್ದಿದ್ದಂಥದ್ದು. ಅವರು ಮಾಡಲಿಲ್ಲ. ಕಡೆಗೆ ಬೈಸ್ಕೊಳ್ಳೋಳು ನಾನೇ ಅಂದ್ಬಿಟ್ಟು ಇವತ್ತೆಲ್ಲ ಒಂದು ಬ್ಯಾಗಾಗಿ ಹಾಕಿ ಸಿಕ್ಕಿದ್ದೀನಿ. ಅವ್ರಿಗೆ ಆಗಬೇಕು ಅದು ಇಟ್ಕೊಂಡು ಬೇಡದೇ ಇರೋದನ್ನ ತೂಕಕ್ಕೆ ಹಾಕಲಿ ಅಂತ. ಇನ್ನೂ ಕೂಡ ತೂಕಕ್ಕೆ ಹಾಕಿಲ್ಲ. ಬುಕ್ಸ್, ಹಳೆ ಬುಕ್ಸ್ ಅಂದರೆ ಒಂದು 2-3 ಇಯರ್ಸ್ ಬಿಫೋರಿಂದೆಲ್ಲ ಇಟ್ಟಿದ್ದೆ ನಾನು, ಏನಕ್ಕಾರ ಬೇಕಾಗುತ್ತೆ ಅಂತ. ಟೆಕ್ಸ್ಟ್ ಬುಕ್ಗಳು, ಕ್ಲಾಸ್ ವರ್ಕ್ ಎಲ್ಲ ಇವಾಗ ಆಯ್ತಲ್ಲ, ಲಾಸ್ಟ್ ಇಯರ್ ಮಾತ್ರ ಇಟ್ಕೊಂಡು ಇನ್ನು ಮಿಕ್ಕಿದೆಲ್ಲ ತೂಕಕ್ಕೆ ಹಾಕ್ಬಿಡೋದು. ಅದು ಯಾವತ್ತು ಕಾರ್ಯರೂಪಕ್ಕೆ ತರ್ತಾರೆ ಅಪ್ಪ ಮಗ ಅಂತ ಗೊತ್ತಿಲ್ಲ ನನಗೆ. ಇವಾಗ ಅಡುಗೆಗೆ ಮೂಲಂಗಿ ಬೇಳೆ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮೇಲೆ ಹೋಗಿ ನೋಡಿಲ್ಲ ಇನ್ನೂ ನಾನು ಏನು ಮಾಡ್ತಾಯಿದ್ದೆ. ಪೇಂಟಿಂಗ್ ಅಂತ ಅಂದರು, ಹೋಗಿ ನೋಡೋಣ. ಆಮೇಲೆ ಹೋಗ್ತೀನಿ. ಒಂದು ಮನೆ ಯಾವಾಗಲೂ ನೀಟಾಗಿರಬೇಕು. ನನ್ನ ಮಗನೇ ಸ್ವಲ್ಪ ಇದು ಮಾಡೋದು. ನನ್ನ ಮಗ, ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಅವ್ರು ಏನಂದ್ರೆ ನೀಟ್ ಅಂದರೆ ಗಲೀಜ್ ಅಂದರೆ ಆ ಥರ ಗಲೀಜೆಲ್ಲ ಏನು ಮಾಡಲ್ಲ. ಏನು ಸೋಫಾ ಕವರ್ಸ್ ಎಲ್ಲ ಹಾಕಿರ್ತೀನಿ, ಇದೆಲ್ಲ ಈ ಥರ ಇದೆಯಲ್ಲ, ಅದೆಲ್ಲ ಹಂಗಿರಲ್ಲ. ಅವ್ರು ಬಂದರೆ ಅದ್ರ ಮೇಲೆ ಕುತ್ಕೊಂಡು ಎಲ್ಲ ಅಲ್ಲಾಡಿಸಿ ಇದು ಮಾಡಿ ಮಾಡ್ತಾರೆ. ಹೋಗ್ಲಿ ಮಾಡ್ತಾರಲ್ವ, ಅಟ್ಲೀಸ್ಟ್ ಅಲ್ಲಿಂದ ಎದ್ದಾಗಾದರೂ ಅದೆಲ್ಲ ಕ್ಲೀನ್ ಮಾಡಬೇಕು. ಹಂಗೆ ಹಾಸ್ಬಿಟ್ಟು ಬರಬೇಕಲ್ವ, ಆ ಥರ ಮಾಡಲ್ಲ. ಕುತ್ಕೊಂಡು ಅಲ್ಲೇ ಒದ್ದಾಡೋದು,
ಇದು ಮಾಡೋದು. ಈಗೇನು ಆ ದಿವಾನದೆಲ್ಲ ಹಾಕಿಟ್ಟಿದ್ದೀನಿ, ಅದೆಲ್ಲ ಹಿಂಗೆ ಇರುತ್ತೆ. ಬಟ್ ನನ್ನ ಮಗ ಇವತ್ತು ಮೇಲಿರೋದ್ರಿಂದ ಏನಂದರೆ ಅಲ್ಲಿ ಅಪ್ಪಾಜಿ ಇದ್ದಾರಲ್ವ, ಅವ್ರ ಅಪ್ಪಾಜಿ ಅಲ್ಲೇ ಇದ್ದಾನೆ ಅವ್ರ ಜೊತೆಗೇನೆ, ಅದಕ್ಕೆ ಅದೆಲ್ಲ ನೀಟಾಗಿದೆ. ಅವನಿದ್ದಾದ್ರೂ ಅದೇ ಪ್ರಾಬ್ಲಮ್ಮು, ಕುತ್ಕೊಂಡು ಒಂದು ಕಡೆ ಸುಮ್ಮನೆ ಕುತ್ಕೊಳ್ಳಲ್ಲ, ಎಲ್ಲ ಇದು ಮಾಡಿ 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 ಎಲ್ಲ ಇದು ಮಾಡಿ ಹಾಕ್ಬಿಡ್ತಾರೆ. ಅದಕ್ಕೋಸ್ಕರ ಅದೊಂದು ನೀಟಾಗಿರಲ್ಲ ಅಂತ ನನಗೆ. ಯಾಕೆಂದರೆ ಮೇಯ್ನಾಗಿ ಹಿಂಗೆ ನೋಡಿದ ತಕ್ಷಣ ಚೆನ್ನಾಗಿ ಕಾಣಿಸೋದೆ ಅದು. ಅದೆಲ್ಲ ಕವರ್ಸ್ ಎಲ್ಲ ಕಚ್ಚಿ ಪಿಚಿ ಆ ಥರ ಆಗ್ಬಿಟ್ರೆ ಒಂಥರ ಕಾಣ್ತಾ ಇರುತ್ತಲ್ವ, ಅದೇ ಗಲೀಜು. ಅಂದರೆ ಇನ್ನೇನು ಧೂಳು ಗೀಳು ಆ ಥರದ್ದೆಲ್ಲ ಏನು ಇದಿಲ್ಲ. ಅದೆಲ್ಲ ಮಾಮೂಲಿ 3 ಡೇಸ್ಗೆ ಒಂದ್ಸು ಈ ಸೋಫಾದೆಲ್ಲ ಇದು ಮಾಡಿಕೊಂಡ್ರೆ ವೀಕ್ಲಿ ಒಂದ್ಸು ಕಿಟಕಿದೆಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ ನಾನು ಅವಾಗವಾಗ. ಅದಕ್ಕೋಸ್ಕರ ಈಗ ಅಡುಗೆ ಮಾಡ್ತಾಯಿದ್ದೀನಿ. ಮೂಲಂಗಿ ಬೇಳೆ ಸಾಂಬಾರು ಮಾಡಿಬಿಟ್ಟು ಮೇಲ್ಗಡೆ ಹೋಗಿ ಒಂದು ರೌಂಡ್ ನೋಡ್ಕೊಂಡು ಬರಬೇಕು. ವಿಡಿಯೋ ಎಡಿಟ್ ಕೂಡ ಮಾಡಬೇಕು ನಾನು. ಅಷ್ಟರಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ. ಬೇಗ ಅಡುಗೆ ಮಾಡ್ಬಿಟ್ಟು ಸಿಗ್ತೀವಿ. ಟೈಮ್ 12 ಆಗಿದೆ. ಅವ್ರಿಗೆ ನಮ್ಮ ಮಾವಂಗೆ ಕರೆಕ್ಟ್ ಟೈಮಿಗೆ ಊಟ ಬೇಕು, ಇಲ್ಲಾಂದರೆ ಅವ್ರಿಗೆ BP ಶುಗರ್ ಆ ಥರ ಎಲ್ಲ ಇದೆಯಲ್ಲ. ಸೊ ಟೈಮ್ 12:30 ಆಗ್ತಾಯಿದೆ. ಬೇಗ ಅಡುಗೆ ಮಾಡಿಬಿಟ್ಟು ಇದು ಮಾಡ್ತೀನಿ. ಹಂಗೂ ಹೆಸ್ರು ಕಾಳು ನೆನೆಸಿಟ್ಟಿದ್ದೀನಿ, ಪಲ್ಯ ಏನಾದರೂ ಮಾಡೋಣ, ಹೆಸ್ರು ಕಾಳು ಪಲ್ಯ ಅಂತ ನೋಡೋಣ ಹಿಂಗಾಗುತ್ತೆ. ಬೆಳಗ್ಗೆ ಯಾಕೋ ತಲೆ ಬೇರೆ ಭಾಳ ಬಂದ್ಬಿಟ್ಟಿದೆ ನನಗೆ. ತಲೆ ಸ್ನಾನ ಬೇರೆ ಮಾಡ್ದೇನೆ ಮುಟ್ಟೆ ಎಲ್ಲ ತಿಂದಿದ್ನಲ್ವ ಅಂತ ಹೇಳ್ಬಿಟ್ಟು ತಲೆ ಸ್ನಾನ ಕೂಡ ಮಾಡ್ಕೊಂಡೆ. ದೀಪ ಹಚ್ತಾ ಇದ್ದೀನಿ. ನನ್ನ ಮಗನ ಗಲಾಟೆ ಇಲ್ಲ ಅಂದರೆ ಫುಲ್ ಸೈಲೆಂಟ್. ಇನ್ನೇನು 1 ವಾರಕ್ಕೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಸ್ಕೂಲ್ಗೆ ಹೋಗ್ತಾನೆ. ಅವಾಗ ಹಿಂಗೆ ಫುಲ್ ಸೈಲೆಂಟಾಗಿ ಇರುತ್ತೆ. ಎಷ್ಟು ದಿವಸ ಹಿಂಗೋ ಇದು ಮಾಡಿಕೊಂಡು ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ಮಾಡ್ಕೊಂಡು ನಾನು ಹೆಂಗೋ ಹಂಗೆ ದುಡ್ಡು ವಾಪಸ್ ಕೊಟ್ಬಿಟ್ಟೆ. ನಾನು ಕೊಡಲಿಲ್ಲ. ಏನಂದರೆ ಪಾಪ ಅವನು ಒಂದಿಷ್ಟು ಅವ್ರಿವರು ಖರ್ಚಿಗೆ ಅಂತೇಳಿ ಕೊಟ್ಟಿದ್ದನ್ನ ಸೇವಿಂಗ್ಸ್ ಮಾಡಿ ಇಟ್ಕೊಂಡಿರ್ತಾನೆ. ಅದನ್ನು ನಾನು ಕಿತ್ಕೊಳ್ಳೋದು ಸುಮ್ಮನೆ ರೇಗಿಸ್ತಾ ಇದ್ದೆ ಅವ್ನಿಗೆ. ಏನಂದರೆ ಇದು ಏನು ಮದರ್ಸ್ ಡೇಗೆ ಸುಮ್ಮನೆ ಹಾಗೆ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದಾಗ ಸೀರೆ ಬಂತದ್ದು, ಮೈಸೂರು ಸಿಲ್ಕ್ ಸೀರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ನಾನು ನೋಡ್ತಾ ಇದ್ದೆ. ಮಮ್ಮಿ ಇಷ್ಟ ಆಯ್ತು ಮಮ್ಮಿ ಅಂದ. ಹ್ಞೂ ಕಾಣೋ ಇಷ್ಟ ಆಯಿತು ಅಂದರೆ ತಗೊಂಡ್ಬಿಡು ಮಮ್ಮಿ ನಾನು ಕೊಡಿಸ್ತೀನಿ ಅಂದ. ಅವ್ನು ಹೇಳಿ ಸ್ಟೈಲ್ ನೋಡಬೇಕಿತ್ತು. ಹೌದಪ್ಪ ಕೊಡಿಸ್ತೀಯಪ್ಪ, ಎಷ್ಟು ಗೊತ್ತಾ ದುಡ್ಡು? ಎಷ್ಟು ಮಮ್ಮಿ? ಏನು 11,000 ಕೊಡೋ ಇದು ಅಂತಂದರೆ ಅಷ್ಟೇ ತಾನೇ ಮಮ್ಮಿ, 90 ರೂಪೀಸ್ ಇದೆ ಕೊಟ್ಟಿರ್ತೀನಿ, ಮಿಕ್ಕಿದ ನೀನು 10,000 ಅದು ಏನೋ ಅಂದ. 910 ರೂಪೀಸ್ ಹಾಕಿ ನೀನು ತೊಗೊಂಬಿಡು ಅಂತ. ನನಗಂತೂ ಒಂದು ಬಿದ್ದು ಲಕ್ಕಿದ್ದೀನಿ. ನಾನೆಲ್ಲ ನಿಜ ಸೀರಿಯಸ್ ಆಗಿ ನನ್ನ ಮಗ ಏನು ಕೊಡಿಸ್ತೀನಿ ಎಲ್ಲಿದೆ ಅಷ್ಟೊಂದು ದುಡ್ಡು ಆ ಥರ ಅಂದ್ಕೊಂಡು ಅಷ್ಟು ಇದಾಗಿ ಹೇಳ್ತಾ ಇದ್ದೀನಲ್ಲ ಅನ್ನೋ ಥರ ನಗು ಬಂತು ನನಗೆ. ಅವ್ನು ಹೇಳಿದ ಸ್ಟೈಲ್ ನೋಡಿ ಹಂಗಾಯ್ತು ಮನೆ. ಅದಕ್ಕೆ ಅವನಿಗೆ ರೇಗ್ಸೋದಕ್ಕೆ ಸೀರೆ ಅದು ಹಂಗೆ ಬರ್ತಾ ದಾರಿನಲ್ಲಿ ಆನ್ ದ ವೇ ನಾನು ನೋಡಿದ್ದಂಥದ್ದು ನನಗೆ ಇಷ್ಟ ಆಯಿತು. ಕಮ್ಮಿ ಪ್ರೈಸ್ ಅಲ್ವಾ, ಸೊ ತೊಗೊಂಬಿಡೋಣ ಅಂಥೇಳಿ ಆಸೆ ತೊಗೊಂಡಿದ್ದೆ. ಸಣ್ಣ ಪುಟ್ಟ ಆಸೆಗಳನ್ನ ನೆರವೇರಿಸ್ಕೊಡ್ಬೇಕಲ್ಲ, ತೀರಾ ದೊಡ್ಡದು ಆ ಥರದ್ದೆಲ್ಲ ಇಲ್ಲ ಅಂತಲೂ ಸಣ್ಣ ಪುಟ್ಟ ಆಸೆಗಳು. ಅದಕ್ಕೆ ತೊಗೊಂಬಂದೆ. ಅದನ್ನು ತೊಗೊಂಬಂದಾಗ ಅಂತ ಅವ್ನಿಗೆ ರೇಗಿಸ್ತದೆ. ಸೀರೆ ಕೊಡಿಸ್ತಿಲ್ಲ, ಕೊಟ್ಬಿಡೋ ನೀನು 90 ರೂಪೀಸ್ ಅಂತೇಳಿ. ಅದಾದ್ಮೇಲೆ ಅವನಿಗೆ ರಿಟರ್ನ್ ಕೊಟ್ಬಿಟ್ಟೆ, ನಾನೇನು ತಗೊಳ್ಳಿಲ್ಲ. ಸಾಂಬಾರು ಮಾಡಿಬಿಟ್ಟು ಸಿಗ್ತೀನಿ ಅಂತ ಬೇಗ ಅಡುಗೆ ಮಾಡಿಬಿಟ್ರೆ ಆಮೇಲೆ ನನಗೆ ಇನ್ನೇನು ಕೆಲಸ ಇರಲ್ಲ. ಕುಚ್ಚೊಂದು ಕಟ್ಟಬೇಕು. ನೆನೆ ಕುಚ್ಚು ಥ್ರೆಡ್ ಎಲ್ಲ ತೊಗೊಂಬಂದೆ. ಸೊ ಬ್ಲೌಸ್ ವರ್ಕ್ ಕೊಡ್ತಿದ್ದೀನಿ, ಸಿಂಪಲಾಗಿರೋದೇ. ಬಟ್ ಆದರೂ ಅದಕ್ಕೂ ಅಷ್ಟೊಂದು ಬೇಕಾಗಿಲ್ಲ ಅಂತ ನಂಗೆ ಅನಿಸ್ತು. ಯಾಕೆಂದರೆ ಸೀರೆನೇ ನಾನು 1170 ಕೊಟ್ಟು ತೊಗೊಂಡಿದ್ದಂಥದ್ದು. ಸೊ ಸೀರೆನೇ 1170 ಆಗಿ ವರ್ಕ್ 500 ರೂಪಾಯಿ ಬೇಕಿತ್ತ ಆ ಥರ ಅನ್ನಿಸ್ತು ನನಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಈಗ ಕೊಟ್ಟು ಬಂದುಬಿಟ್ಟಿದ್ದೀನಿ. ಚೆನ್ನಾಗಿತ್ತು ವರ್ಕೆಲ್ಲ. 500-600 ರೇಂಜಲ್ಲೆಲ್ಲ ತುಂಬ ಚೆನ್ನಾಗಿತ್ತು ವರ್ಕು. ಇನ್ನೂ ಕೂಡ ಬೀಟ್ಸ್ ಆ ಥರದ್ದೆಲ್ಲ ಹಾಕಿಸ್ಕೋಬೇಕು ಅಂದರೆ ಒಂದು 800-900 ಆ ಥರದ್ದೆಲ್ಲ ಇದೆ. ಚೆನ್ನಾಗಿದೆ. ಕುಕ್ಕರ್ನಲ್ಲಿ ಬೇಳೆ ಹಾಕ್ತೀನಲ್ಲ ಅದ್ರ ಜೊತೆನೇ ಇದನ್ನು ಹಾಕ್ಬಿಡ್ತೀನಿ. ಏನು ಹೆಸರು ಕಾಳು ಒಂದು ಬಟ್ಟಲ್ಲಿ ಇಟ್ಬಿಟ್ಟು ಅದ್ರ ಜೊತೆ ಅದು ಬೇಯಿತಾ ನೋಡೋಣ.
ನಾನು ಯೂಶ್ವಲಿ ಈ ಥರ ಟೈಮಲ್ಲಿ ನಾನು ಅಡುಗೆ ಮಾಡಲ್ಲ. ನಾನು ಮಾಡೋದೇ ಸಂಜೆ ಅಥವಾ ರಾತ್ರಿ. ಹಸ್ಬೆಂಡ್ ಕೂಡ ಬರ್ತಾರಲ್ವ, ಅವ್ರ ಜೊತೆ ಬಿಸಿ ಬಿಸಿ ತಿನ್ಬೋದು ಅಂತ ಹೇಳ್ಬಿಟ್ಟು ನಾನೇನು ತಿಂಡಿ ಮಾಡಿರ್ತೀನಲ್ವ ಅದನ್ನೇ ನಾನು ನನ್ನ ಮಗ ಇಬ್ಬರು ಅವ್ನು ಸ್ಕೂಲ್ಗೆ ಹೋದರೆ ಅವ್ನಿಗೆ ಬಾಕ್ಸ್ಗೆ ಅದನ್ನೇ ಹಾಕ್ಬಿಡ್ತೀನಿ. ಇಲ್ಲ ಅಂದರೆ ಅವನು ಕೂಡ ಅದನ್ನೇ ತಿಂತಾನೆ. ಅಡುಗೆ ಎಲ್ಲ ಮಾಡಿದ್ದಾಯಿತು. ಅಡುಗೆಗೆ ಮೂಲಂಗಿ ಸಾಂಬಾರು, ಒಂದು ಪಲ್ಯ ಅಲ್ಲಿ ಅಂದ್ಬಿಟ್ಟು ಹೆಸರು ಕಾಳು ಪಲ್ಯ ಮಾಡಿದ್ದೀನಿ, ರೈಸ್ಗೆ ಇಟ್ಟಿದ್ದೀನಿ. ಸೊ ಮೇಲೆ ಹೋಗ್ಬಿಟ್ಟು ಕರ್ಬಿಟ್ಟು ಬರ್ತೀನಿ. ಹಂಗೆ ನೋಡಿಕೊಂಡು ಏನು ಮಾಡ್ತಾಯಿದ್ದಾರೆ ಅಂತ ನೋಡ್ಕೊಂಡು ಊಟಕ್ಕೆ ಕರ್ಬಿಟ್ಟು ಬರೋದಪ್ಪ. ಯಾಕೋ ಕಲರ್ ಭಾರ ತುಂಬ ಕಲರ್ ಭಾರ. ಇದು ಬಂದ್ಬಿಟ್ಟು 3rd ಫ್ಲೋರಲ್ಲಿ ಇರೋವಂಥ ಮನೆ. ಸಿಂಗಲ್ ಬೆಡ್ರೂಮ್ ಖಾಲಿಯಾಗಿತ್ತು, ಅದಕ್ಕೋಸ್ಕರ ಪೇಂಟಿಂಗ್ ಮಾಡ್ತಾಯಿದ್ರು. ಸ್ವಲ್ಪ ಜಾಸ್ತಿನೇ ಗಲೀಜು ಮಾಡಿಬಿಟ್ಟಿದ್ರು ಅಂಥೇಳಿ ನನಗೆ ಅನ್ನಿಸ್ತು. ನೀಟ್ ಮಾಡ್ಕೊಂಡಿಲ್ಲ, ಒಂದು ಸ್ವಿಚ್ ಬೋರ್ಡ್ ಕೂಡ ಅವರು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಅದೊಂದು ಬೇಜಾರಾಯಿತು. ಅದಾದಮೇಲೆ ಪೇಂಟ್ ಮಾಡ್ತಾಯಿದ್ರು. ಊಟಕ್ಕೆ ಕರೆದೆ. ಅವರು ಒಂದು ಗೋಡೆ ಏನಿದೆ ಅದು ಫಿನಿಷ್ ಮಾಡಿ ಬರ್ತೀನಿ ಅಂತ ಹೇಳಿದ್ರು. ಸೊ ಅಷ್ಟರಲ್ಲಿ ಅಡುಗೆ ಮನೆ ಕಬೋರ್ಡ್ಗಳನ್ನ ನೋಡೋಣ ಅಂಥೇಳಿ ಹೋದೆ. ಸೊ ಇಲ್ಲಿ ಬಂದುಬಿಟ್ಟು ಅಡುಗೆ ಮನೆ ಲೆಂತಿಯಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಬಟ್ ಏನಂದರೆ ಈ ಥರ ಕ್ಯಾಬಿನೆಟ್ ಒಳಗಡೆ ಆ ನೀರೇನಿದೆ ಅದನ್ನು ಹಾಗೆ ಸೋರಿಸ್ದೆ ಇಟ್ಬಿಟ್ಟು ಎಲ್ಲ ಒಂಥರ ತುಕ್ಕಿಡ್ದಂಗೆ ಆಗಿಬಿಟ್ಟಿತ್ತು. ಅದು ಕೂಡ ಬೇಜಾರಾಯಿತು. ಚೆನ್ನಾಗಿ ಮಾಡಿಕೊಟ್ಟಿರೋದನ್ನ ನೀಟಾಗಿ ಇಟ್ಕೊಂಡ್ರೆ ನೋಡೋಕ್ಕೂ ಒಂಥರ ಚೆಂದ, ಮತ್ತು ಖಾಲಿ ಮಾಡ್ಕೊಂಡು ಹೋಗುವಾಗ ಓನರ್ಗಳಿಗೂ ಏನು ಬೇಜಾರು ಅನಿಸಲ್ಲ. ಬಟ್ ಏನು ಮಾಡೋದು, ಸ್ವಲ್ಪ ಗಲೀಜು ಮಾಡಿದರು. ಅದನ್ನೆಲ್ಲ ಕ್ಲೀನ್ ಮಾಡಿಸೋಣ ಅಂಥೇಳಿ. ಮತ್ತು ಇಲ್ಲಂತೂ ಕಬೋರ್ಡ್ಗಳು ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಸ್ಪೇಷಿಯಸ್ ಆಗಿದೆ ಅಡುಗೆ ಮನೆ. ಅದೊಂದು ಇಷ್ಟ ಆಯಿತು ನನಗೆ. ಮೇಲ್ಗಡೆ ಇರೋವಂಥ ಬಿಲ್ಡಿಂಗಲ್ಲಿ ಕಬೋರ್ಡು ಅಷ್ಟೇ ಸ್ವಲ್ಪ ಮೇಲ್ಗಡೆ ಎಲ್ಲ ಶೀಟೆಲ್ಲ ಕಿತ್ತಾಗ್ಬಿಟ್ಟಿತ್ತು. ಅದನ್ನೆಲ್ಲ ನೋಡ್ತಾಯಿದ್ರು ತಾತ ಮೊಮ್ಮಗ ಇಬ್ಬರೂ ನೋಡ್ತಾಯಿದ್ದಾರೆ ರೆಡಿ ಮಾಡಿಸೋದಕ್ಕೆ ಹೆಂಗೆ ಮಾಡ್ಬೋದು ಏನು ಅಂಥೇಳಿ. ಮೇಲೋಗಿ ಬಂದೆ, ತುಂಬ ಗಲೀಜು ಮಾಡಿಬಿಟ್ಟಿದ್ದಾರೆ. ಆ ಕಿಟಕಿಯಿಂದ ಹಿಡಿದು ಅದಕ್ಕೆ ನೆಟ್ ಹಾಕ್ಸಿದಾರಲ್ಲ ಸೊಳ್ಳೆದು, ಅದು ಕೂಡ ಹಿಂಗೆ ಪ್ರೆಸ್ ಮಾಡಿ ಎಲ್ಲ ಇದಾಗ್ಬಿಟ್ಟಿದೆ. ಆಮೇಲೆ ಆ ಕಬೋರ್ಡ್ಗಳು ಏನಿದೆ ಅದು ಹ್ಯಾಂಡಲ್ ಹಿಂಗೆ ತೆಗಿಯೋ ಥರ ಎಲ್ಲ ಫುಲ್ಲು ಕರೆ 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 ಕಟ್ಬಿಟ್ಟಿದೆ. ಆಮೇಲೆ ಆ ಡ್ರಾಯರ್ಗಳಲ್ಲಿ ಎಲ್ಲ ನೀರು ಹಾಕಿ ಹಾಕಿ ರಸ್ಟ್ ಇಡಿಸ್ಬಿಟ್ಟಿದ್ದಾರೆ. ದೇವ್ರೆ, ನನಗೆ ನೋಡ್ಬಿಟ್ಟು ಒಂಥರ ಆಗೋಯ್ತು. ಊಟಕ್ಕೆ ಕರೆದ್ರೆ ಅವರೇನೋ ಇನ್ನೂ ಒಂದು ಗೋಡೆ ಇದೆ ಅದು ಮುಗಿಸ್ಬಿಟ್ಟು ಬರ್ತೀನಿ ಅಂದರು. ಆಲೇ 3 ಗಂಟೆ ಆಗ್ತಾಯಿದೆ, 2:45 ಆಗೋಯ್ತು. ಬಂದರೆ ಊಟಕ್ಕೆ ಹಾಕ್ಕೊಡ್ಬೇಕು. ಚಾಪೆ ಇದು ಚಿಕ್ಕಪೇಟೆಯಿಂದ ತೊಗೊಂಬಂದಿದ್ದಂಥ ಚಾಪೆ ಎಷ್ಟು ಕೊಟ್ಟು ನಾನು ಮರ್ತ್ಬಿಟ್ಟಿದ್ದೀನಿ. ಒಂದು 200 or 250 ನಾನು ಅಷ್ಟೇ ಕೊಟ್ಟೆ. ಅವ್ರು ಬಂದಮೇಲೆ ಊಟಕ್ಕೆ ಹಾಕ್ಕೊಟ್ಬಿಟ್ಟು ನನಗೆ ಯಾಕೋ ಇವತ್ತೇ ತಲೆ ಹಿಡ್ಕೊಬಿಟ್ಟಿದೆ, ದಿಮ್ಮ ಅಂತ ತಲೆ ಭಾರ. ಒಂದು ಮಾತ್ರೆ ಏನಾದರೂ ಹಾಕ್ಕೊಂಡು ಮಲ್ಕೊಂಡ್ಬಿಡ್ಬೇಕು. ಊಟ ಮಾಡಿದ್ದೆಲ್ಲ ಆಯಿತು. ನನಗೆ ಯಾಕೋ ಇವತ್ತೇ ತುಂಬಾ ಹೆಡ್ಡೇಕ್ ಅಂತಲ್ಲ, ಒಂಥರ ತಲೆ ಭಾರ ಆ ಥರ ಅನಿಸ್ತಾ ಇದೆ. ಸೊ ಇವಾಗ ಊಟ ಮಾಡಿಕೊಂಡು ಸ್ವಲ್ಪ ಕೂತಿದ್ದು ಮಾತಾಡ್ಬಿಟ್ಟೆಲ್ಲ ಹೋದರು. ಈಗ ಟೀ ಮಾಡಿಕೊಡು ಅಂತ ಹೇಳಿದ್ರು. ಸೊ ಟೀ ಮಾಡ್ತಾಯಿದ್ದೀನಿ. ಹಾಗೆ ನಾನು ಕೂಡ ಒಂದಷ್ಟು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಮಾತ್ರ ಹಾಕ್ಕೊಳ್ತೀನಿ. ಯಾಕೋ ತಲೆ ಸಿಕ್ಕಾಬಟ್ಟೆ ನೋವ್ತಾಯಿದ್ದೆ. ಹಂಗೂ ಕುಚ್ಕಟ್ಟೋಣ ಅಂತ ಹೇಳ್ಬಿಟ್ಟು ಹೆಡ್ಡೆಲ್ಲ ಸುತ್ಕೊಂಡೆ, ಬಟ್ ಆಗ್ತಾಯಿಲ್ಲ. ತುಂಬ ಹೆಡ್ಡೇಕು. ಇಲ್ಲಿ ಪೇಯ್ನ್ ಆಗ್ತಾಯಿದೆ, ತುಂಬ ಇಲ್ಲಿ ತಲೆ ನೋವ್ತಾಯಿದೆ. ಮಾತ್ರೆ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಮಲಗಿ ಇದ್ದರೆ ಸರಿ ಹೋಗುತ್ತೆ. ಟೀ ಮಾಡಿಕೊಟ್ಬಿಟ್ಟು ಕಳಿಸ್ತೀನಿ ಅವ್ರಿಗೆ. ಅಲ್ಲಾಡ್ಸ್ಕೊಂಡು ಹೋಗ್ಬೇಡ, ನೀಟಾಗಿ ಎತ್ಕೊಂಡು ಹೋಗು, ಕೊಟ್ಬಿಟ್ಟು ಬಾ. ಕೆಳಗಡೆ ವಾಯ್ಸ್ ಬರ್ತಿತ್ತಲ್ಲ ಅಪ್ಪಾಜಿದು, ಮೇಲಾಯ್ತಾ? ನಿಧಾನ. ಅವ್ರಿಗೆ ಕಾಫಿ, ನನಗೆ ಕಾಫಿ, ಅವರಿಗೆ ಟೀ ಮಾಡಿ ಕೊಟ್ಟು ಕಳಿಸಿದ್ದೀನಿ. ಕಾಫಿ ಮಾಡ್ಕೊಂಡೆ ನಾನು. ಹಾಗಾದರೂ ಕಮ್ಮಿ ಆಗುತ್ತಾ ತಲೆನೋವು ಅಂತ ದಾರ ಎಲ್ಲ ಸುತ್ತಿ ರೆಡಿ ಮಾಡಿಕೊಂಡೆ. ಸ್ಟಾರ್ಟ್ ಮಾಡೋಣ ಅಂತ. ಯಾಕೆಂದರೆ ಸ್ವಲ್ಪ ಡಾರ್ಕ್ ಕಲರ್ ಅಲ್ವಾ, ಹಾಗಾಗಿ ಸುತ್ತಿ ಎಲ್ಲ ರೆಡಿ ಮಾಡಿಕೊಂಡೆ. ಬಟ್ ಆಗ್ತಾ ಇಲ್ಲ. ತಲೆನೋವು, ತಲೆಭಾರ ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ಇವತ್ತು ಒಂಚೂರು ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ, ನಾಳೆ ಸ್ನಾನ ಮಾಡ್ತೀನಿ. ಫುಲ್ಲು ತಲೆಗೆ ಎಣ್ಣೆ ಹಚ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಬೆಳಗ್ಗೆಗೆ ಸ್ನಾನ ಮಾಡ್ತೀನಿ. ನನ್ನ ಮಗ ಟಿವಿ ಇಲ್ಲ ಅಂದರೆ ಅವನಿಗೆ ಟಿವಿ ಇಲ್ಲ ಅಂದರೆ ಇರೋದೇ ಇಲ್ಲ. ನನ್ನ ಮಗ ಹಾಕ್ಬಿಟ್ಟು ಹೊಟ್ಟೋಗೋಣ. ಅದಕ್ಕೆ ಈಗ ಅಡುಗೆ ಮಾಡಿಬಿಟ್ಟು ಬೆಳಗ್ಗೆ ಕೆಲಸ ಎಲ್ಲ ಮುಗಿಸಿ ಇನ್ನೊಂದ್ಸಲ ಬಂದಿದ್ದಾರೆ ಇವತ್ತು. ಮತ್ತು ಇವತ್ತು ಲಾಸ್ಟು ಪೇಂಟಿಂಗು.
ಬಂದಿದ್ರು, ಅದಕ್ಕೆ ಅಡುಗೆ ಮಾಡಿಬಿಟ್ಟು ಕರಿತಾ ಇದ್ದೀನಿ. ಇವತ್ತು ಮುದ್ದೆ ಮಾಡಿದ್ದೀನಿ. ಮುದ್ದೆ ನೆನ್ನೆ ಮಾಡಿದ್ದೀನಿ, ಕೇಳ್ತಾ ಇಲ್ಲ ಮುದ್ದೆ ಮಾಡಿಲ್ವಾ ಅಂತ. ಇವಾಗ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿ ಮುದ್ದೆ ಮಾಡಿ ಬೋಂಡ ಮಾಡ್ತಾಯಿದ್ದೀನಿ ನೆಂಚ್ಕೊಳ್ಳೋದಕ್ಕೆ. ಬರೀ ಬೇಳೆ ಸಾಂಬಾರು ಆ ಥರ ಆಗುತ್ತೆ ಅಂದ್ಬಿಟ್ಟು ಬೋಂಡ ಇಡ್ಲಿ ಇಂಥದ್ದು ಒಂದು ಬೋಂಡ ಮಾಡಿದೆ. ಟೆನ್ಷನ್ಗೆ ಗಾಬರಿಗೆ ಒಂಥರ ಇದಾಗ್ಬಿಡುತ್ತೆ. ಚೆನ್ನಾಗಿ ಮಾಡೋದ್ರೂ ಒಂಥರ ಭಯಕ್ಕೆ ಪ್ರಾಬ್ಲಮ್ ಆದಾಗ್ಬಿಡುತ್ತೆ. ಇವತ್ತಂದು ಫುಲ್ ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ. ಬೋಂಡ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಅವ್ರಿಗೆಲ್ಲ ಊಟ ಹಾಕೊಟ್ಬಿಟ್ಟು ಆಮೇಲೆ ವೀಡಿಯೋ ಎಡಿಟಿಂಗ್ ಇತ್ತು. ನಾನಾಗಲೇ ಒಂದು 3 ದಿವಸದಿಂದ ವೀಡಿಯೋ ಎಡಿಟೇ ಮಾಡಿಲ್ಲ. ನೆನ್ನೆ ಹೆಡ್ಡೇಕ್ ಅಂತ ಮಲ್ಕೊಂಡೆ, ವೀಡಿಯೋ ಎಡಿಟ್ ಮಾಡಲಿಲ್ಲ. ಇವತ್ತು ಬೆಳಗ್ಗೆಯಿಂದ ಬರೀ ಕೆಲಸನೇ ಆಯಿತು. ಈಗ ಪೇಂಟ್ ಮುಗಿತಾವೆ, ನಾವು ಮೇಲ್ಗಡೆ ಹೋಗಿ ನೋಡ್ಕೊಂಡು ಬರೋಣ ಹೆಂಗೆ ಮಾಡಿದ್ದಾರೆ ಪೇಂಟ್ನ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಕಾಫಿ ಟೀ ಎಲ್ಲ ಮಾಡಿಕೊಟ್ಟೆ. ಹಸ್ಬೆಂಡ್ ಕೂಡ ಬಂದರು, ಅವರು ಕೂಡ ಊಟ ಮಾಡಿದ್ರು. ಮಳೆ ಬರೋ ಥರ ಇದೆ, ಹೆಂಗೆ ಬರುತ್ತೆ ಯಾವಾಗ ಬರುತ್ತೆ ಗೊತ್ತಿಲ್ಲ. ಕುಚ್ಚು ಕಟ್ಟಬೇಕು ಅಂತೇಳಿ ಅಂದ್ಕೊಂಡೆ, ಬಟ್ ಆಗಿಲ್ಲ. ನೋಡೋಣ, ನಾಳೆ ಬೇರೆ ಚೀಟಿ ಹೋಗ್ಬೇಕಲ್ವಾ. ಅದೇನು ಸಿಂಪಲ್ ಆಗಿದೆ, ಬೇಗನೆ ಮಾಡಿಬಿಡ್ಬೋದು. ದಾರ ಎಲ್ಲ ಸುತ್ತಿಟ್ಬಿಟ್ಟಿದ್ದೀನಿ, ಮಾಡೋದಷ್ಟೇ. ಆದರೆ ಇವಾಗ ಮಾಡ್ತೀನಿ, ಇನ್ನೇನು ಕೆಲಸ ಇರಲ್ಲ. ಅಡುಗೆ ಕೂಡ ಆಯಿತು, ಎಲ್ಲ ಆಯಿತು. ಮೇಲೆ ಹೋಗಿ ನೋಡ್ಕೊಂಬರೋಣ ಬನ್ನಿ ಹೆಂಗೆ ಮಾಡಿದ್ದಾರೆ ಏನು ಅಂತ. ನಾವು ಮೇಲೆ ಹೋಗೋ ಅಷ್ಟರಲ್ಲಾಗಲೇ ಪೇಂಟ್ ಎಲ್ಲ ಆಗಿ ಎಲ್ಲ ಕ್ಲೀನ್ ಎಲ್ಲ ಮಾಡಿಬಿಟ್ಟು ಪೇಂಟ್ ಎಲ್ಲ ಕ್ಲೋಸ್ ಮಾಡ್ತಾಯಿದ್ರು. ಸೊ ಹೋಗಿ ನೋಡಿದೆ, ಚೆನ್ನಾಗಿ ಬಂದಿದೆ ಪೇಂಟಿಂಗ್ ಎಲ್ಲ. ಕಬೋರ್ಡ್ ಒಳಗೆ ಎಲ್ಲ ಪೇಂಟ್ ಮಾಡಿದ್ರಲ್ಲ, ಸೊ ಓಪನ್ ಮಾಡಿ ಇಟ್ಟಿದ್ರು. ಹಾಗೆ ಒಂಥರ ಪೇಂಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಮತ್ತು ಆ್ಯಸ್ ಯೂಶ್ವಲ್ ಚೆನ್ನಾಗಿ ಕಾಣ್ತಾ ಇತ್ತು ನಮ್ಮ ಮನೆ. ಇವಂದರೆ ಒಂದೊಂದು ಸಲಕ್ಕೂ ಒಂದೊಂದು ಅಂದರೆ ಕಲರು ಸ್ವಲ್ಪ ಡಿಫ್ರೆನ್ಸ್ ಆಗ್ತಾ ಇರುತ್ತೆ. ಫಸ್ಟು ಹೊಡೆದಾಗ ಈಗ ನಮ್ಮ ಮನೆಯಲ್ಲಿ ಏನಿದೆ ಪೇಂಟಿಂಗ್ ಅದೇ ಇತ್ತು. ಇವಾಗ ಸ್ವಲ್ಪ ಚೇಂಜಸ್ ಕಾಣ್ತಾ ಇತ್ತು ನನಗೆ. ಫ್ರೆಂಡ್ಸ್, ನೆನ್ನೆ ನಮ್ಮ ಮಾವ ಮನೆಗೆ ಹೋದ್ಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಏಕೆಂದರೆ ನಾನು ಕುಚ್ಚು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಇವತ್ತು 15th ಚೀಟಿ ಇರುತ್ತೆ. ಹಾಗಾಗಿ ನನ್ನ ಫ್ರೆಂಡು ಒಂದು ಸ್ಯಾರಿನ ಕೊಟ್ಟಿದ್ಲು, ಅದ್ರದ್ದು ಕುಚ್ಚನ್ನ ಕಟ್ತಾಯಿದೆ. ನೋಡ್ಬೋದು, ಈ ರೀತಿ ಕಾಣಿಸಲ್ಲ ಅನ್ಕೋತೀನಿ. ಸೊ ಈ ರೀತಿ ಬಂದಿದೆ. ಸಿಂಪಲ್ಲಾಗಿ ಕಟ್ಟೋದಕ್ಕೆ ಹೇಳಿದ್ಲು ಅವಳು, ಅದಕ್ಕೋಸ್ಕರ ಸಿಂಪಲ್ಲಾಗಿ ಕಟ್ಟಿರೋ ಅಂಥದ್ದು. ಸ್ಯಾರಿ ಬಂದ್ಬಿಟ್ಟು ಒಂಥರ ಮೆಹಂದಿ ಗ್ರೀನ್ಗೆ ಪರ್ಪಲ್ ತೋರಿಸ್ತೀನಿ ರೀ. ಸೊ ನೋಡ್ಬೋದು, ಕ್ರೋಶಾ ವರ್ಕ್ ಅಷ್ಟೇ ಕಂಪ್ಲೀಟ್ ಆಗಿರುವಂಥದ್ದು. ಇನ್ನು ಕುಚ್ಚು ಕಟ್ಟಬೇಕು ಇವಾಗ. ಈ ರೀತಿ ಬಂದಿದೆ. ಸಿಂಪಲ್ಲಾಗಿ ಹಾಕಕ್ಕೆ ಹೇಳಿದ್ರು, ಅದಕ್ಕೋಸ್ಕರ ಸಿಂಪಲ್ಲಾಗಿ ಹಾಕಿದ್ದೀನಿ. ಸೊ ಕ್ರೋಶಾ ವರ್ಕ್ ಕಂಪ್ಲೀಟ್ ಆಗಿದೆ. ಇನ್ನು ಕುಚ್ಚೊಂದು ಕಟ್ಟಬೇಕು. ಅದನ್ನೇ ಎಷ್ಟು ಇದಾಗಿದೆ ಅನ್ಸುತ್ತಲ್ಲ. ನೋಡ್ಬೋದು, ಸ್ಯಾರಿ ಬಂದ್ಬಿಟ್ಟು ಈ ಕಲರ್ ಇದೆ, ಒಂಥರ ಮೆಹಂದಿ ಗ್ರೀನಿಗೆ ಪರ್ಪಲ್ ಕಲರ್ ಸ್ಯಾರಿ. ಸೊ ತುಂಬ ಚೆನ್ನಾಗಿದೆ ಸ್ಯಾರಿ. ಇದು ನಾವು ಮೈಸೂರಿಂದ ತೊಗೊಂಡ್ಬಂದಿದ್ರಂತೆ, ಅಲ್ಲೇ ಅಂತ ಆಲ್ಮೋಸ್ಟ್ ತೊಗೊಳ್ಳೋದು. ಬಟ್ ಒಂದೇ ಒಂದು ಮಿಸ್ಟೇಕ್ ಏನು ಮಾಡಿದ್ದಾರೆ ಅಂತಂದರೆ, ಇದು ಏನಿದೆ ಆ ಜಿಗ್ಜಾಗ್ ಮಾಡಿರೋದು ಚೆನ್ನಾಗಿ ಮಾಡಿಲ್ಲ. ಅವಳಿಗೆ ಒಂದು ವಿಡಿಯೋನು ಮಾಡಿ ಕಳಿಸಿದ್ದೀನಿ, ನೋಡ್ಬೋದು. ಅದನ್ನ ಬೇಕಿದ್ರೆ ಅಟ್ಯಾಚ್ ಮಾಡ್ತೀನಿ ನಾನು. ಫುಲ್ಲು ತೂತು ಥರ ಮಾಡಿಬಿಟ್ಟಿದ್ದಾರೆ ಸ್ಯಾರಿನ. ಅದಕ್ಕೆ ಅಂದೆ ವಿಡಿಯೋ ಮಾಡಿ ಕಳಿಸ್ತೆ. ಯಾಕೆಂದರೆ ನಾವು ಕುಚ್ಚು ಕಟ್ಟುವಾಗಲೂ ಕೂಡ ಇದು ಮಾಡ್ತೀವಿ, ಕ್ರೋಶನ ಇದು ಮಾಡ್ತೀವಲ್ಲ. ಸೊ ಅವಾಗ ತೂತಾಯಿತು ಅಂತ ಅನ್ಕೋಬಾರ್ದಲ್ವ. ಹಾಗಾಗಿ ನಾನು ಫಸ್ಟೇ ವಿಡಿಯೋ ಮಾಡಿ ಕಳಿಸ್ಬಿಟ್ಟಿದ್ದೆ. ಮತ್ತು ಜಿಗ್ಜಾಗ್ ಮಾಡಿರೋದು ಕೂಡ ಒಂಥರ ಕ್ರಿಸ್ ಕ್ರಾಸ್ ಆ ಥರ ಮಾಡಿಬಿಟ್ಟಿದ್ದಾರೆ. ಚೆನ್ನಾಗಿ ಮಾಡಿಲ್ಲ ಟೋಟಲಾಗಿ ಹೇಳಬೇಕು ಅಂತಂದರೆ. ಅದಕ್ಕೆ ಈಗ ಅಡ್ಜಸ್ಟ್ ಮಾಡಿ ನಾನು ಮಾಡಿರೋ ಅಂಥದ್ದು ಚೆನ್ನಾಗಿ ಬಂದಿದೆ. ಕುಚ್ಚು ಸಿಂಪಲ್ ಆಗಿದೆ, ಚೆನ್ನಾಗಿ ಕಾಣ್ತಾ ಇದೆ. ಸೊ ಇದಕ್ಕಿನ್ನ ಈ ಸ್ಯಾರಿ ಬಾಡಿ ಕಲರ್ ಏನಿದೆ ಅದರದ್ದು ಬೇಬಿ ಕುಚ್ಚನ್ನು ಕಟ್ತೀನಿ. ಕಟ್ಟಿದ್ಮೇಲೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಹಿಂಗೆ ಬಂದಿದೆ ಅಂತೇಳಿ. ಇವತ್ತು ಚೀಟಿಗೆ ಬೇರೆ ಹೋಗ್ಬೇಕಲ್ವ, ಅದಕ್ಕೋಸ್ಕರ ಇದು ಫಿನಿಶ್ ಮಾಡಿಬಿಟ್ರೆ ತೊಗೊಂಡೋಗಿ ಕೊಟ್ಬಿಟ್ಟು ಮತ್ತೆ ನನ್ನ ಸೀರೆಗಳಿದೆ ಅಲ್ಲ ಜಿಗ್ಜಾಗ್ ಕೊಡೋವಂಥದ್ದು ಅದನ್ನು ಕೂಡ ಕೊಟ್ಟು ಬಂದೆ. ಆಮೇಲೆ ನನ್ನ ಸೀರೆ ಇದೆ, ಇನ್ನೂ ಒಂದಿದೆ ಕಟ್ಟೋದು, ಕುಚ್ಚು ಕಟ್ಟೋದು. ಇನ್ನೂ ಒಂದು ಸ್ಯಾರಿ ಇದೆ. ಸೊ ಅದು ಕಟ್ಟೋಣ. ಒಂದು ಪಿಕಾಕ್ದು ಕಟ್ಟಿದೆ. ಅದಕ್ಕೆ ಕಮೆಂಟ್ ಮಾಡಿದ್ರು ಒಬ್ರು, ಹೆಸರು ಮರ್ತ್ಬಿಟ್ಟಿದ್ದೀನಿ, ಸಾರಿ. ಕಮೆಂಟ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು, ನೀಟಾಗಿ ಬಂದಿದೆ ನಿಮ್ಮ ಇದು ವರ್ಕು, ಏನಿದೆ ಅದನ್ನು ವಿಡಿಯೋದಲ್ಲಿ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು. ಅದು ನೀವೇನು ವರ್ಕ್ ಮಾಡ್ತೀರೋ ಪ್ರತಿಯೊಂದು ಕುಚ್ಚು ಡಿಸೈನು ಮತ್ತು
ಪ್ರೈಸ್ ಎಲ್ಲ ನನಗೆ ಮೆನ್ಷನ್ ಮಾಡಿ ವಿಡಿಯೋದಲ್ಲೇ ಶೇರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಖಂಡಿತ ಶೇರ್ ಮಾಡ್ತೀನಿ ಅನ್ಕೊಂಡಿದೀನಿ. ಬೇರೆ ಚಾನಲ್ ಅನ್ಕೊಂಡು ಯಾಕೋ ಮಾಡೋಕ್ಕೆ ಆಗ್ತಾರೆ, ಇದೇ ಚಾನಲ್ ಹಾಕೋಣ ಅಂತೆಲ್ಲ ಅನ್ಕೊಂಡು ಪ್ಲಾನ್ ಮಾಡ್ತಾರೆ ಅಂತ ಅಷ್ಟರಲ್ಲಿ ನಂದು ಟ್ರೈಪಾಡ್ ಕಟ್ ಆಗ್ಬಿಡ್ತು. ಸೊ ಅದಿದ್ರೆ ಇದು ದೊಡ್ಡದು ನಾವು ಇಟ್ಕೊಂಡು ಅದನ್ನೆಲ್ಲ ಶೂಟ್ ಮಾಡೋದು ಕಷ್ಟ ಆಗುತ್ತೆ. ನನ್ನ ಹತ್ರ ಕ್ಯಾಮ್ರಾ ಎಲ್ಲ ಮೊಬೈಲಲ್ಲಿ ಮಾಡೋದು. ಸೊ ಹಾಗಾಗಿ ಚಿಕ್ಕದು ಒಂದು ಟ್ರೈಪಾಡ್ ತಗೊಂಡ್ಮೇಲೆ ಮಾಡಿಬಿಟ್ಟು ಇದೇ ಚಾನಲಲ್ಲೇ ಹಾಕೋಣ, ಅಪ್ಲೋಡ್ ಮಾಡೋಣ ಸ್ವಲ್ಪ ದಿನ ಅಂತ ಅನ್ಕೊಂಡಿದೀನಿ. ನೋಡೋಣ ಹೆಂಗಾಗುತ್ತೆ ಹಂಗೆ. ಮತ್ತೆ ನಾನು ಸ್ವಲ್ಪ ಮನೆಯಲ್ಲೇ ಹಾಕೊಡೋದು, ನನ್ನ ಫ್ರೆಂಡ್ ಸರ್ಕಲಲ್ಲೇ ಹಾಕೊಡೋದ್ರಿಂದ ಸ್ವಲ್ಪ ಪ್ರೈಸ್ ಕಮ್ಮಿನೇ ಹೇಳಿರ್ತೀನಿ ಅವ್ರಿಗೆ. ನಿಮಗಾದ್ರೆ ಅದ್ರ ಮೇಲೆ ಹೆಚ್ಚು ಕಮ್ಮಿ ಹಾಕೊಂಡು ಮಾಡ್ಕೊಳ್ಬೋದು. ಸೊ ಆ ಥರ ಇನ್ನು ಮುಂದೆ ಹಾಕೋಣ ಅಂತೇಳಿ ಪ್ಲಾನ್ ಮಾಡಿರೋವಂಥದ್ದು. ಇನ್ನು ಅರ್ಧ ಆಗಿರೋವಂಥ ಕುಚ್ಚು ಇದನ್ನು ತೋರಿಸಿದ್ದೀನಿ. ಪೂರ್ತಿ ಕಂಪ್ಲೀಟ್ ಆದಮೇಲೆ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಚಿಟ್ಟಿಗೆ ಹೋಗೋದೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಯ್ತಾ. ಸೊ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡಿ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ 2K ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊಂಡು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.